ನೋಡ್ತೀರಾ ರಿಯಾಲಿಟಿ ಶೋಗಳಲ್ಲಿ, ಎಕ್ಸ್ಪೆಷಲಿ ಬಿಗ್ ಬಾಸಲ್ಲಂತೂ ಆನೆ, ಬಿಗ್ ಬಾಸ್ ಆನೆ. ಆ ಆನೆಗೆ ಒಂದು ತೂಕ ಅಂತ ಅಂದರೆ ಈ ಸಿನಿಮಾದಲ್ಲಿ ಇವ್ರಿಗೆ ಒಂದು ಕ್ಯಾರೆಕ್ಟರ್ಗೆ ಒಂದು ತೂಕ ಇದೆ. ಬನ್ನಿ ಯಾರು ಅಂತ ಕೇಳ್ತೀರಾ, ನಮ್ಮ ಬಿಗ್ ಬಾಸ್ ಆನೆ ಅಂತ ವಿನಯ್ ಗೌಡರ ಜೊತೆ ಇದ್ದೀವಿ. ಸರ್ ಹಾಯ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಫಸ್ಟು ಮೇಡಮ್ಗೆ ಹೇಳಬೇಕು, ಯಾವುದೋ ಮೂಲೆಯಲ್ಲಿ ನಾವು ನಿಂತ್ಕೊಂಡು ಏನೋ ಚೇಷ್ಟೆ ಮಾಡ್ತಿರ್ತೀವಿ, ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕಿ ವೈರಲ್ ಮಾಡಿ ಒಂದು ವಾರದಿಂದ ನಮಗೆ ಎಲ್ಲ ಟ್ರೋಲ್ ಪೇಜಸ್ನಲ್ಲೂ ನನ್ನ ರಜತ್ನ ಹಾಕ್ಕೊಂಡು ರುಬ್ತಾ ಇದ್ದಾರೆ. ಇವ್ರು ಮಾಡಿದ ಕೆಲಸ ಅದು. ಅದು ಹೇಳೋಣ ಮಂಜು ಎಲ್ಲ ಮಾಡಂಗಿಲ್ಲ ಮಂಜು. ಓಕೆ ಹಾಂ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಒಬ್ಬರೇ ನೋಡೋಕೆ ತುಂಬ ಬೇಜಾರಾಗುತ್ತೆ ನಿಮ್ಮ ಜೊತೆ. ಹಾಂ, ನಮ್ಮ ಪಾರ್ಟ್ನರು ಇವಾಗ ಎದ್ದಿದ್ದಾನೆ, ಸ್ವಲ್ಪ ಲೇಟ್ ಆಯಿತು. ಇತ್ತೀಚೆಗಂತೂ ನಿಮ್ಮಿಬ್ಬರು ನೋಡೋದಕ್ಕಂತೂ ಫ್ಯಾನ್ಸ್, ನಿಮ್ಮದೇ ಅಂತ ಒಂದು ಫ್ಯಾನ್ಸ್ ತುಂಬ ಇದೆ. ಅದನ್ನು ಕೇಳ್ತೀನಿ ಯಾಕೆ ಅಂತ ಅಂದ್ಬಿಟ್ಟು. ಸರ್, ಈಗ ಬಲರಾಮ ನೋಡೋ ಕೆಲವರು ರಿಲೀಸ್ ಆಗ್ತಿದೆ. ನಿಮ್ಮ ಪಾತ್ರ ಎಷ್ಟು ತೂಕವಾಗಿದೆ? ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇದೆ ಆಡಿಯನ್ಸ್ಗೆ? ಸರ್, ಟೀಸರ್ ನೋಡಿದ್ರಾ? ಏನು ಅನ್ನಿಸ್ತು? ಸೂಪರ್ ಆಗಿದೆ, ಚೆನ್ನಾಗಿದೆ. ಸೊ ನಾನು ಅದೇ ಹೇಳ್ತಿದ್ನಲ್ಲ, ಇವತ್ತವರೆಗೂ ಮಾಡಿರೋ ಪಾತ್ರದಲ್ಲಿ ಒಂದು ರಾನೆಸ್ ಆ್ಯಂಡ್ ಒಂದು ಗೆಟಪ್ಪಿಂದ ಹಿಡಿದು ಪ್ರತಿಯೊಂದು ತುಂಬ ವಿಭಿನ್ನವಾಗಿದೆ ಇದರಲ್ಲಿ. ಆ್ಯಂಡ್ ನೀವು ಇನ್ನೇನು 2 ದಿನ ಇದೆ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಓ ವಿನಯ್ ಗೌಡನು ಒಬ್ಬ ಆ್ಯಕ್ಟರು ಒಂದು ಪಾತ್ರ ಕೊಟ್ಟರೆ ಇಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ನಿಮಗೆ ಆನ್ ಸ್ಕ್ರೀನ್ ನೋಡಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ವೆರಿ ಡಿಫ್ರೆಂಟ್ ದೆನ್ ವಾಟ್ ಐ ಹವ್ ಪ್ಲೇಡ್ ಆಲ್ ದಿಸ್ ಡೇಸ್. ನನಗದೊಂದು ಮಧ್ಯದಲ್ಲಿ ಇಂಗ್ಲೀಷ್ ಮಾತಾಡೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಪಾತ್ರದಲ್ಲೂ ಇತ್ತು. ಬಟ್ ಇದರಲ್ಲಿ ₹1 ಆ ಥರ ಇಲ್ಲ. ಪಕ್ಕಾ ಲೋಕಲ್ಲು, ಪಕ್ಕಾ ರಾ, ಬೀಡಿ, ಪಂಚೆ, ಖರ್ಚೀಫು, ನೆಟ್ ಬನೀನು, ಇದನ್ನೆಲ್ಲೇ ನೋಡೋದಕ್ಕೆ ಸಿಗೋದು ನಿಮಗೆ. ಮತ್ತು ಸರ್, ನಾವು ನೋಡಿದ್ವಿ, ಈಗ ನೀವು ಹಾಕಲ್ಲ 80ಸ್ಗಳಲ್ಲಿ, ಬಟ್ ನಾವು 90s ಕಿಡ್ಸು. ಬಟ್ ಈಗಿನ ಇದ್ರಂತಂತಂದ್ರೆ ಈಗ ಕೆಲವೊಂದು ಈಗಿನ ಫ್ಯಾನ್ಸ್ಗಳಿಗೆ, ಈಗಿನ ಇದ್ರಿಗೆ ನಿಮ್ಮ ಪಾತ್ರ ಕೆಲವೊಂದು ಪಾತ್ರಗಳು ಅಚ್ಚೆ ಉಳ್ಬಿಡುತ್ತೆ. ನಿಮ್ಮ ಪಾತ್ರ ಆ ಫ್ಯಾನ್ಸ್ಗಳಿಗೆ ಎಷ್ಟು ಮಟ್ಟಿಗೆ ಅಚ್ಚೆ ಉಳಿಯುತ್ತೆ? ಎಷ್ಟು ಮಟ್ಟಿಗೆ ನೀವು ಆ ಪಾತ್ರನ ಫ್ಯಾನ್ಸ್ಗಳಿಗೆ ನಿಭಾಯಿಸ್ಬೋದು ಅಂತ? ಸರ್, ಮೊನ್ನೆ ಸಿನಿಮಾ ನೋಡಿದವರೊಬ್ಬರು ಹೇಳ್ತಾಯಿದ್ರು, ಈ ರಜನಿಕಾಂತ್ ಅವ್ರದ್ದು ಜೈಲರ್ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಒಂದು ವಿಲನ್ ಪಾತ್ರ ಇದೆ ಗೊತ್ತಾ, ಮನಸ್ಸಲ್ಲಾಯೋ ಅಂತನಲ್ಲ, ಆ ಪಾತ್ರಕ್ಕೆ ರಿಲೇಟ್ ಮಾಡಿಬಿಟ್ಟು ಹೇಳ್ತಾಯಿದ್ರು ನನ್ನ ಪಾತ್ರನ ಸಿನಿಮಾ ನೋಡಿದವರು. ಆ್ಯಂಡ್ ಇದರಲ್ಲೂ ಅದೇ ಥರ ಒಂದು ಪದಗಳು ಬರುತ್ತೆ ಪದೇ ನನ್ನ ಬಾಯಿನಲ್ಲಿ. ತಮಿಳಿನಲ್ಲಿ ಪುರಿஞ்சுதா ಆ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಇದರಲ್ಲಿ. ಸೊ ಅದು ಎಡಿಟಿಂಗಿಂದ ಹಿಡಿದು ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು, ನಮ್ಮ ಡೈರೆಕ್ಷನ್ ಟೀಮ್ ಆಗಲಿ, ಟೆಕ್ನಿಷಿಯನ್ಸ್ಗೆ ತುಂಬ ಕ್ಯಾಚ್ ಆಗಿಬಿಟ್ಟಿದೆ ಅದು. ನಾನು ನೋಡಿದಾಗೆಲ್ಲ ಹಂಗೆ ಮಾತಾಡಿಸ್ತಾರೆ. ಸೊ ಅದು ನಮ್ಮ ಆಡಿಯನ್ಸ್ಗೂ ಕ್ಯಾಚ್ ಆಗುತ್ತೆ. ಆ್ಯಂಡ್ ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆಮೇಲೆ ಆ ಸ್ಟೈಲ್ ಆಗಲಿ ತುಂಬ ರಾ ಆಗಿದೆ. ಸೊ ಐ ಥಿಂಕ್ ಅದು ತುಂಬ ಅಪೀಲಿಂಗ್ ಆಗಿ ಕಾಣಿಸುತ್ತೆ. ವಿ ವಿಲ್ ಬಿ ಕನೆಕ್ಟಿಂಗ್ ಟು ದ ಮಾಸ್ ಕ್ರೌಡ್. ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಟ್ರೈಲರ್ ಕೂಡ ಇವತ್ತು ನೋಡಿದಾಗ ಟ್ರೈಲರ್ ಅಂತೂ ಮಾಸ್ ಆಗಿದೆ. ಆ ದಿನಗಳಿಂದ ಅದೇ ಥರ ಒಂದು ಟ್ರೈಲರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರ್ಬೇಕಾದ್ರೆ. ವಿನೋದ್ ಪ್ರಭಾಕರ್ ನಾವು ಕೂಡ ತುಂಬ ಮಿಸ್ ಮಾಡ್ಕೊತೀವಿ ಸರ್. ಇಲ್ಲಿ ವಿನೋದ್ ಪ್ರಭಾಕರ್ ಸರ್ನ ಒಂದು ಟ್ರೈಲರ್ ಇದೆ, ಇವತ್ತರ ನೀವು ಸೀರೆ ಉಡ್ಕೊ ಬರಬಾರ್ದಾಗಿತ್ತು ಅನ್ನೋದಕ್ಕೂ ಒಂದು ಡೈಲಾಗ್ ಇದೆ. ಮೇಡಮ್ ಸೀರೆ ಉಡ್ಕೊಂಡು ವಿನೋದ್ ಪ್ರಭಾಕರ್ ಸರ್ ಇಲ್ಲ ಇವತ್ತು. ಇಲ್ಲ, ಅವರು ತುಂಬ ಸ್ಟ್ರೆಸ್ ಆಗಿದ್ದಾರೆ. ಬಿಕಾಸ್ ಎಲ್ಲದರಲ್ಲೂ ಒಂದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಆ್ಯಸ್ ಅ ಹೀರೋ, ಆ್ಯಸ್ ಅ ಲೀಡ್ ಆಫ್ ದ ಮೂವಿ ಪ್ರತಿಯೊಂದೂ ತಲೆ ಕೆಡಿಸ್ಕೊತಾರೆ. ಒಂದೊಂದು ಸೀನೂ ತುಂಬ ಡೀಟೇಲಾಗಿ ವರ್ಕ್ ಮಾಡ್ತಾರೆ. ಆ ಸ್ಟ್ರೆಸ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಆ್ಯಂಡ್ ಸಡನ್ನಾಗಿ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸು, ಲೇಟ್ ನೈಟ್ಸು, ಎಡಿಟ್ಸು, ಇದೆಲ್ಲ ತಲೆ ಕೆಡಿಸ್ಕೊಂಡು ಸ್ವಲ್ಪ ಸ್ಟ್ರೆಸ್ ಆಗಿ BP ಸ್ವಲ್ಪ ಏರ್ಪೇರ್ ಆಗಿತ್ತು ಅಷ್ಟೇ, ಇನ್ನೇನೂ ಇಲ್ಲ. ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಹೀಸ್ ಡಿಸ್ಚಾರ್ಜ್ ಆಲ್ಸೋ. ನಾವು ರೆಸ್ಟಲ್ಲಿದ್ದಾರೆ. ಸಿನಿಮಾ ಬರ್ತಿದೆಯಲ್ಲ, ತಿರ್ಗಾ ಸಿನಿಮಾ ಓಡಾಟಗಳು ಜಾಸ್ತಿ ಇರುತ್ತೆ 26th. ಗ್ರಾಮೀಣ ಭಾಗದಲ್ಲಿ ನಿಮ್ಮ ಪಾತ್ರ, ಶಿವನ ಪಾತ್ರ ಆಗಿರ್ಬೋದು, ತುಂಬ ಎಲ್ಲ ಅಚ್ಚುಕಟ್ಟುಮಟ್ಟಾಗಿದೆ. ಒಬ್ಬ ಕಲೆಗಾರನ ಅವ್ನ ಪಾತ್ರ ಚೆನ್ನಾಗಿರೋ ಅನ್ಬೇಕು, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಬಟ್ ಕೆಲವೊಂದನ್ನು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡೋದೇನಕ್ಕೆ, ನೆಗೆಟಿವ್ ಆಗಿ ಕಾಮೆಂಟ್ ಹಾಕೋದಕ್ಕೆ ಒಬ್ಬ ಕಲೆಗಾರನ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಯಾಕಂದರೆ ನಾನು ಹೇಳ್ತಿರೋದು, ಕೆಲವೊಂದು ನಿಮ್ಮ ಪಾತ್ರಗಳು ಚೆನ್ನಾಗಿದ್ರೆ ಚೆನ್ನಾಗಿರಬೇಕು, ಒಪ್ಕೋಬೇಕು, ಇಲ್ಲ ಅನ್ಬೇಕು. ಬಟ್ ಕಮೆಂಟ್ ಹಾಕೋದು ಏನಕ್ಕೆ ಸರ್ ಅದೆಲ್ಲ ಅನ್ನೋದು ಕೂಡ ನೀವೇನು ರಿಯಾಕ್ಷನ್? ಸರ್, ಇಲ್ಲ ಯು ಆರ್ ವೆರಿ ರಾಂಗ್. ಇರಬೇಕು, ಅವರು ಕಮೆಂಟ್ಸ್ ಹಾಕೋರು ಇರಬೇಕು. ನಮ್ಮ ಬಗ್ಗೆ ಯಾರೂ ಮಾತಾಡಿಲ್ಲ ಅಂದರೆ ನಾವು ಸತ್ತೋಗಿದ್ದೀವಿ ಅಂತ ಸರ್. ನಮ್ಮ ಬಗ್ಗೆ ಮಾತಾಡ್ತಿರ್ಬೇಕು ಜನ, ಒಳ್ಳೇದೋ ಕೆಟ್ಟದೋ ಅದು ಅವ್ರಿಗೆ ಬಿಟ್ಟಿರೋದು, ಅವ್ರ ಮನಸ್ಥಿತಿಗೆ ಬಿಟ್ಟಿರೋದು. ಬಿಕಾಸ್ ಅವ್ರಿಗೂ ಮನೆಗಳಲ್ಲಿ ಪ್ರಾಬ್ಲಮ್ಗಳಿರುತ್ತೆ, ಅವ್ರಿಗೂ ಒಂದು ಇಷ್ಟ ಇರುತ್ತೆ, ಈ ಥರ ಎಲ್ಲ ಕಾಣಿಸ್ಬೇಕು, ಇನ್ನೊಂದು ಮಾಡಬೇಕು, ಸಿನಿಮಾಗೆ ಬರಬೇಕು, ಇದೆಲ್ಲ ಆಸೆಗಳು. ಏನು ಗೊತ್ತಾ, ಮನೆಯಲ್ಲಿ ಇರೋ ಫ್ರಸ್ಟ್ರೇಷನ್ಗಳನ್ನ ₹2 ಇಂಟರ್ನೆಟ್ ಹಾಕ್ಕೊಂಡು ಫೋನಲ್ಲಿ ತಿರ್ಸ್ಕೊತಾರೆ ನಮ್ಮ ಮೇಲೆ. ಬಟ್ ಅವ್ರಿಗೆಲ್ಲ ಹೇಳೋದೇನೆಂದರೆ ಗೆಟ್ ವೆಲ್ ಸೂನ್ ಅನ್ಬೇಕಷ್ಟೆ. ಸೊ ಬೇಗ ಗುಣವಾಗಿ ಲೈಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಒಂದು ಅಚೀವ್ಮೆಂಟ್ಸ್ ನಿಮ್ಮದು ಏನಂತೀರ ಸ್ಕ್ರೀನ್ ಮೇಲೆ ಬಂದು ಅದ್ರ ಕೆಳಗಡೆ ಪಾಸಿಟಿವ್ ಕಮೆಂಟ್ಸ್ ಬರೋವರೆಗೂ ನೀವು
ದುಡೀರಿ ಅಂತ ಅವ್ರಿಗೆಲ್ಲ ಒಂದು ಕೆಲವು ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬರುವಂಥ ಆಡಿಯನ್ಸ್ಗಳಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ? ಸರ್, ಒಂದಷ್ಟು ಹೇಟರ್ಸ್ ಇದ್ದಾರಲ್ಲ, ಅವರೂ ಲವ್ ಮಾಡುವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಮಾಸ್ ಕ್ರೌಡ್ಗೆ ತುಂಬ ಅಪೀಲಿಂಗ್ ಆಗುವಂಥ ಕ್ಯಾರೆಕ್ಟರು. ಸಿನಿಮಾನು ತುಂಬ ಮಾಸ್ ಆಗಿದೆ. ಸೊ ಐ ಥಿಂಕ್ ನಂದೊಂದು ಪುಟ್ಟ ಬಳಗ ಏನಿದೆ ಅದು ಇನ್ನೊಂಚೂರು ಜಾಸ್ತಿ ಆಗುತ್ತೆ ಈ ಸಿನಿಮಾ ಬಂದಮೇಲೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನನ್ನ ಪಾತ್ರದ ಬಗ್ಗೆ ಇಷ್ಟ ಆದರೆ ಅಥವಾ ಕಷ್ಟ ಆದರೆ ಏನೇ ಇದ್ರೂ ಬರ್ದು ತಿಳಿಸಿ. ಕಡೆಯದಾಗಿ ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಾಗಿರ್ಬೋದು, ಒಂದೇ ತೆರೆ ಮೇಲೆ ನಿಮ್ಮ ರಜತರನ್ನ ನೋಡ್ಬೋದಾ? ಯಾವಾಗ ನೋಡ್ಬೋದು? ಅದು ಡಿಸ್ಕಷನಲ್ಲಿದೆ. ಇನ್ನೊಂದು ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ಮೆಂಟ್ನಲ್ಲಿದೆ. ಸೊ ಇಬ್ಬರೂ ಒಂದೇ ಪರದೆ ಮೇಲೆ ತಿರ್ಗಾ ನೋಡ್ತೀರಾ ಒಂದು ಹೊಸ ಸಿನಿಮಾನಲ್ಲಿ. ಸೊ ಅದು ಅನೌನ್ಸ್ಮೆಂಟ್ ಆಗಲಿ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ವಿನಯ್ ಗೌಡವ್ರ ಮಾತಾಗಿತ್ತು. ಏಟರ್ಸು ಕೂಡ ಬಂದು ಈ ಸಿನಿಮಾ ನೋಡಿ ಮೆಚ್ಕೋಬೋದು ಅಂತ ಒಂದು ಮಾತು ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ಬಲರಾಮ ಮಾದರಿಗಳ ಸಿನಿಮಾಗಳ ನೋಡಿ ಆಗಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗಾಗ ಮಾಡ್ತಿದ್ರೆ ಹಿಂಗೆ ಒಂದ್ಸಲಿ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.